ಬಾಜಿ ಅಪ್ಪಾಜಿ ಏನ್ ಮಾಡ್ತಾರೆ ಬರೋರಿಗೆ? ಬೇಗನೆ ಹೊರಗಡೆ ಬನ್ನಿ ಅಪ್ಪ. ಬಾಪುಜಿ ಅಮ್ಮ ಏನ್ ಮಾಡ್ತಾ ಇದ್ದೀಯಾ? ನಮ್ಮ ಮನೆಗೆ ಯಾರು ಸಾಧು ಮಹಾರಾಜರು ಬಂದಿದ್ದಾರೆ, ಬೇಗನೆ ಬನ್ನಿ ಅಪ್ಪ. ಬನ್ನಿ ಬಾಪುಜಿ. ಬಾಪುಜಿ ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಒಬ್ಬ ಸಾಧು ಮಹಾರಾಜರು ಬಂದ್ರು ಅಂತ ಹೇಳ್ತಿದ್ನಲ್ಲ, ಹೌದಲ್ಲ ಬೇಟ? ಈಗ ಅದೇ ಸಾಧು ಮಹಾರಾಜರು ನಮ್ಮ ಮನೆಗೆ ಬಂದಿದ್ದಾರೆ. ಎಲ್ಲಿದ್ದಾರೆ ಬೇಟ? ತಂದೆ ಅವರೇ ನೋಡು, ಅದೇ ಆ ಸಾಧು ಮಹಾರಾಜರು. ತಂದೆ ಗೋವಿಂದ ಗುರುನಾಥ, ಇವತ್ತಾದರೂ ಈ ನಿಮ್ಮ ಪಾದ ಧೂಳಿನಿಂದ ನಮ್ಮ ಜನ್ಮವೇ ಪಾವನವಾಗುತ್ತದೆ. ಹೇಮ, ನಾನಾದರೂ ನಿಮ್ಮ ಮನೆಗೆ ಬಂದಾಕ್ಷರವೇ ನೀವು ಮಾತನ್ನು ಕೇಳಿ ನನ್ನ ಹಸಿದ ಬಡಲು ತುಂಬಿದಂತಾಯಿತು. ಆ ಶಿವ ನಿಮಗೆ ಒಳ್ಳೆಯದು ಮಾಡಲಿ. ದೈ ಜಗದೀಶ್ವರಿ. ಶರೀಫ ಯಾರು? ತಂದೆ ಇಲ್ಲಿ ತಮ್ಮ ಪಾದದ ಕೆಳಗಿರುತ್ತೇನೆ ತಂದೆ. ಅಲ್ಲೋ ಶರೀಫ, ನಿಮ್ಮಪ್ಪ ಯಾರು? ಏನು ತಂದೆ, ಇಂದು ತಾವು ಯಾವ ಅಪ್ಪನನ್ನು ಕೇಳುತ್ತಿರ ಬರೀ? ಹೀಗಂದ್ರೆ ಏನು ತಂದೆ, ಒಂದು ಜೀವ 100 ಸಲ ಹುಟ್ಟುತ್ತದೆ, 100 ಸಲ ಸಾಯುತ್ತದೆ. ನಾನು ಹಿಂದೆ 100 ಸಲ ಹುಟ್ಟಿದ್ದೇನೆ, 100 ಸಲ ಸತ್ತಿದ್ದೇನೆ. ನಾನು ಹುಟ್ಟಿದಾಗಲೆಲ್ಲ ಒಬ್ಬ ಅಪ್ಪ ಇದ್ದೇ ಇರ್ತಿದ್ದನು. ಇಂಥ 100 ಅಪ್ಪಗಳ ಸಾಲಿನಲ್ಲಿ ಇಂದು ತಾವು ಯಾವ ಅಪ್ಪನ ಹೆಸರನ್ನು ಕೇಳುತ್ತಿರುವರಿ? ಅಂದ್ರೆ ತಾವು ತಂದೆ, ತಾವು ಕೇಳುವುದು ಹಡದಪ್ಪನು ಇಲ್ಲ ಪಡದಪ್ಪನು. ಶರೀಫ, ಹಡದಪ್ಪ ಪಡದಪ್ಪ ಅಂತ ಹೇಳ್ತಾ ಇದೆಯಲ್ಲ, ಹೀಗಂದ್ರೆ ಏನು ಮಗ? ತಂದೆ ತಂದೆ, ಒಂದು ಜೀವಕ್ಕೆ ಮೃತದಲ್ಲಿ ಮೈ ನೀಡುವನೇ ಹಡದಪ್ಪ. ಒಂದು ಜೀವಕ್ಕೆ ಶಿವ ಸಂಸ್ಕಾರವನ್ನು ಕೊಟ್ಟು ಒಂದು ವ್ಯಕ್ತಿಯನ್ನು ಪ್ರಚಂಡ ಶಕ್ತಿನಾಗಿ ಮಾಡುವ ಮಹಾದೇವನೇ ಒಬ್ಬ ಪಡದಪ್ಪ. ಒಬ್ಬ ಹುಟ್ಟನ್ನು ಕೊಡುತ್ತಾನೆ, ಮುಗಿದೊಬ್ಬ ಹುಟ್ಟನ್ನು ಕಲಿಯುತ್ತಾನೆ. ಕೇಳ್ತಂದೆ, ಇಂದು ತಾವು ಕೇಳುವುದು ಹಡದಪ್ಪನು ಇಲ್ಲ ಪಡದಪ್ಪನು ಎಂಬುದು ನನಗೆ ಸ್ಪಷ್ಟವಾದರೆ ನಾನಾದರೂ ಸ್ಮರಿಸಿಕೊಂಡು ಇಂಥ ಜನ್ಮದಲ್ಲಿ ಇಂಥವನೇ ನನ್ನ ಅಪ್ಪ ಆಗಿದ್ದೆಂದು ಹೇಳುತ್ತೇನೆ ತಂದೆ. ಕೇಳಿ ತಂದೆ. ಹಡದಪ್ಪ ಪಡದಪ್ಪ ಅಂತ ಹೇಳ್ತಾ ಇದೆಯಲ್ಲ, ಹೀಗಂದ್ರೆ ಏನು?